ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಈ ವಿಡಿಯೋದಲ್ಲಿ ಎಸ್ಪೆಷಲಿ ಯಾರಿಗೆ ಅಂತ ಅಂದರೆ ರೈತರ ಮಕ್ಕಳಿಗೆ ಎಲ್ರಿಗೂ ಉಪಯುಕ್ತವಾದಂತಹ ಒಂದು ವಿಡಿಯೋನ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಏನಂತ ಅಂದರೆ ಮುಖ್ಯವಾಗಿ ಈ ತೆಂಗಿನ ಮರಗಳ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋದು. ತೆಂಗಿನ ಗಿಡಗಳಲ್ಲಿ ಸುಮಾರು ಒಂದು 5ರಿಂದ 6 ವರ್ಷ ಆದಮೇಲೂ ಕೂಡ ಅದರಲ್ಲಿ ಒಂಬಾಳೆ ಬಿಡದೇ ಇರುವಂತಹ ಸಮಸ್ಯೆಗೆ ಏನು ಪರಿಹಾರ ಅನ್ನೋದ್ರ ಬಗ್ಗೆ ನಾನು ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ. ಮುಖ್ಯವಾಗಿ ಇವಾಗ ಏನು ಸಮಸ್ಯೆಗಳು ಕಂಡುಬರ್ತಾ ಇದೆ ಅಂದರೆ ತೀರ್ಮಾನ ಪ್ರತಿಯೊಬ್ಬ ರೈತರಿಗೆ ಈಗ ಹೊಸದಾಗಿ ನಾಟಿ ಮಾಡಿರುವಂಥ ಗಿಡಗಳು ಅಂದರೆ ಹಾಕಿರುವಂಥ ಗಿಡಗಳ ತೆಂಗಿನ ಮರಗಳಲ್ಲಿ ಸುಮಾರು 6ರಿಂದ 7 ವರ್ಷಕ್ಕೆ ಇವು ತೆಂಗಿನ ಗೊನೆಗಳನ್ನ ಒಂಬಾಳೆ ಬಿಡಲಿಕ್ಕೆ ಶುರುವಾಗುತ್ತೆ. ಈ ಒಂಬಾಳೆ ಬಿಡೋ ಪ್ರೊಸೆಸ್ಸಲ್ಲಿ ಏನಾಗ್ತಿದೆ ಅಂದರೆ ಈಗ ತಡಮಾಗ್ತಿದೆ. ಕೆಲವೊಂದು ಗಿಡಗಳು ತುಂಬ ಈ ರೀತಿ ಸಣ್ಣಕ್ಕೆ ಉದ್ದಕ್ಕೆ ಈ ಥರ ಚಾಟಿ ಹೋದಂಗೆ ಹೋಗಿರುತ್ತೆ. ಇದರಲ್ಲಿ ಯಾವುದೇ ರೀತಿ ಒಂಬಾಳೆಗಳು ಬಿಡ್ತಿರಲ್ಲ. ಕೆಲವೊಂದು ಬಿಟ್ಟರೂ ಕೂಡ ಅದರಲ್ಲಿ ಯಾವುದೇ ರೀತಿಯ ಒಂದು ಫಲಿತಾಂಶ ನಮಗೆ ಸಿಗೋದಿಲ್ಲ. ಏನಕ್ಕಂತ ಅಂದರೆ ಇದರಲ್ಲಿ ಕೆಲವೊಂದು ರೋಗ ಬಾಧೆಗಳು ಕಂಡು ಬಂದಿರುತ್ತೆ. ದುಂಬಿ ಹುಳುಗಳಾಗಿರ್ಬೋದು, ಮತ್ತು ಬೇರುಗಳಲ್ಲಿ ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲ ಉತ್ತಮವಾದಂತಹ ಒಂದು ಗೊಬ್ಬರ ಮತ್ತು ಆರೈಕೆಯ ಒಂದು ಇವು ಕಡಿಮೆ ಇರ್ಬೋದು. ಅದರಿಂದ ಇವು ಗಿಡಗಳು ಈ ರೀತಿ ಬರ್ಬೋದು ಅಂತ ನಮ್ಮ ಅನಿಸಿಕೆ. ಅದರಿಂದ ಮೊದಲನೇದಾಗಿ ಇವು ಯಾವುದೇ ರೀತಿ ಪ್ರಾಬ್ಲಮ್ ಬರ್ದಲೇ ಈ ಗಿಡಗಳು ಮತ್ತು ಹೊಸ ಗಿಡಗಳ ಥರ ಮತ್ತು ಇವು ತಮ್ಮ ಒಂದು ದಷ್ಟಪುಷ್ಟವಾಗಿ ಬೆಳೆದುಕೊಂಡು ಮತ್ತು ಒಳ್ಳೆಯ ಒಂದು ಬೆಳೆ ಕೊಡಲಿ, ಫಲಿತಾಂಶ ಕೊಡಲಿ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಹಾಕಬೇಕು ಅನ್ನೋದನ್ನ ನಾನು ಇವಾಗ ಹೇಳ್ಕೊಡ್ತೀನಿ. ನೋಡಿ ನೆಕ್ಸ್ಟ್ ಪ್ರೊಸೀಜರ್ ಏನಂತ. ಏನು ಮೇನ್ ಪ್ರೋಸೆಸ್ ಅಂತ ಅಂದರೆ ಸುತ್ತಲೂ ತೆಂಗಿನ ಗಿಡ ಸುತ್ತಲೂ ಈ ರೀತಿ ಒಂದು ಗುಂಡಿನ ಅಗಿಬೇಕು ರೌಂಡ್ ಶೇಪಲ್ಲಿ. ಈ ಥರ ರೌಂಡ್ ಶೇಪಲ್ಲಿ ಗುಂಡಿ ಆಗೋದ್ರಿಂದ ಯಾವ ರೀತಿ ಅಂದರೆ ಒಂದೂವರೆ ಅಡಿ ಅಗಲ ಮತ್ತು ಒಂದು 3/4 ಅಡಿಯಷ್ಟು ಆಳ ಇದ್ರೂ ಪರವಾಗಿಲ್ಲ. 1 ಅಡಿ ಆದರೂ ಓಡಿಸ್ಬೋದು, 3/4 ಅಡಿಯಷ್ಟು ಆಳ ಇದ್ದರೆ ಸಾಕು. ಇದರಲ್ಲಿ ಮೇಯ್ನಾಗಿ ಏನೇನು ಹಾಕಬೇಕು ಅಂತ ಈಗ ನಾನು ನೋಡಿ. ಏನು ಗೊತ್ತಾ ಫ್ರೆಂಡ್ಸ್, ನೆಕ್ಸ್ಟ್ ಪ್ರೊಸೀಜರ್ ನಾನು ಹೇಳಿದ್ನಲ್ಲ, ಗುಂಡಿ ಎಲ್ಲ ಅಗ್ದಾದ್ಮೇಲೆ ಈ ಗುಂಡಿಲಿ ಏನೇನು ತುಂಬಬೇಕು ಅಂದರೆ ಮುಖ್ಯವಾಗಿ ಇದನ್ನ ಕೆತ್ತಿಗೆ ಗಿಡ ಅಂತ ಕರೀತಾರೆ. ನಿಮ್ಮ ಸೈಡ್ ಏನಂತ ಕರೀತಾರೆ ಗೊತ್ತಿಲ್ಲ. ಕತ್ತಾಳಿ ಅಂತಲೂ ಕೂಡ ಕರೀತಾರೆ. ಕತ್ತಾಳಿ ಗಿಡನ ಏನು ಮಾಡಿದ್ರೆ ಅಂದರೆ ಎಲ್ಲ ತೊಗೊಂಬಂದು ಒಂದು ಗುಂಡಿಯಲ್ಲಿ ಕಟ್ ಮಾಡಿ ಹಾಕಬೇಕು. ಈ ರೀತಿ ಪ್ರತಿಯೊಂದನ್ನು ಕಟ್ ಮಾಡಿ ಪೀಸ್ ಮಾಡಿ ಥರ ಹಾಕಬೇಕು. ಹಾಗೆ ಹಾಕಿದ್ರೆ ಇದು ತುಂಬ ಟೈಮ್ ತಗೊಳುತ್ತೆ ಪ್ರೋಸೆಸ್ಸು. ಅದರಿಂದ ಕಟ್ ಮಾಡಿ ಹಾಕಬೇಕು. ಸ್ಟಾರ್ಟ್ ಕಿದೋಜಿ. ಈ ರೀತಿ ಸುತ್ತಲೂ ಪೂರ್ತಿ ನೀಟಾಗಿ ಕಟ್ ಮಾಡಿ ಹಾಕಿದ್ರೆ ನೆಕ್ಸ್ಟ್ ಇನ್ನು ಏನು ತುಂಬಬೇಕಂತ ಹೇಳಿ ಈ ರೀತಿ ಎಲ್ಲ ಪೀಸ್ ಮಾಡಿ ಮೊದಲು ಈ ಥರ ಹಾಕ್ಕೋಬೇಕು. ನೆಕ್ಸ್ಟ್ ಇನ್ನು ಅದಾದಮೇಲೆ ಏನು ಹಾಕಬೇಕು ಅಂದರೆ ಈ ಥರ ಬೇವಿನ ಸೊಪ್ಪುಗಳನ್ನ ಹಾಕಬೇಕು. ನಾನು ಇನ್ನೊಂಚೂರು ಜಾಸ್ತಿನೇ ಹಾಕಬೇಕು, ಸ್ವಲ್ಪ ಕಮ್ಮಿ ಐತೆ. ಬೇವಿನ ಸೊಪ್ಪುಗಳನ್ನ ನೀಟಾಗಿ ಪೂರ್ತಿಯಾಗಿ ಗುಂಡೀಲಿ ನೀಟಾಗಿ ತುಂಬಬೇಕು. ಈ ರೀತಿ ಎಷ್ಟಾಗುತ್ತೆ ಗುಂಡೀಲಿ ಆದಷ್ಟು ತುಂಬ ಟ್ರೈ ಮಾಡಿ. ಈ ರೀತಿ ಗುಂಡೀಲಿ ಬೇವಿನ ಸೊಪ್ಪು ಮತ್ತು ಕತ್ತಾಳೆ ಗಿಡಗಳನ್ನೆಲ್ಲ ನೀಟಾಗಿ ತುಂಬಾದ್ಮೇಲೆ ಇದ್ರ ಮೇಲೆ ಇನ್ನೂ ಒಂದು ಮೇಯ್ನ್ ಇದೆ, ಅದನ್ನು ಹೇಳ್ತೀನಿ ರೀ ಏನು ಹಾಕಬೇಕು ಅಂತ. ನೆಕ್ಸ್ಟು ಬೇವಿನ ಗಿಡ ಮತ್ತು ಬೇವಿನ ಸೊಪ್ಪು ಮತ್ತು ಕತ್ತಾಳೆ ಗಿಡ ಎಲ್ಲ ಹಾಕಾದ್ಮೇಲೆ ಇದು ಏನಂತಾರೆ ಅಂತ ಅಂದರೆ ಇದನ್ನ ಬೇವಿನ ಹಿಂಡಿ ಅಂತ ಕರೀತಾರೆ. ಮಾರ್ಕೆಟ್ಗಳಲ್ಲಿ ಸಿಗುತ್ತೆ. ನೀವು ಬೇಕಾದರೆ ಎಲ್ಲಾದರೂ ಕೇಳಿದ್ರೆ ಮಾರ್ಕೆಟಲ್ಲಿ ಹೋಗಿ ಇದು ಬೇವಿನ ಹಿಂಡಿ ಎಲ್ಲಿ ಸಿಗುತ್ತೆ ಅಂತಂದರೂ ಹೇಳ್ತಾರೆ. ಈ ಬೇವಿನ ಹಿಂಡಿಗಳನ್ನ ತೊಗೊಂಬಂದು ವರ್ಷಕ್ಕೊಂದ್ಸಲ ವರ್ಷಕ್ಕೆ ಬೇವಿನ ಹಿಂಡಿ ಮತ್ತು ಉಪ್ಪು ಹಾಕಬೇಕು. ಅಟ್ಲೀಸ್ಟ್ ಅವು ವರ್ಷಕ್ಕೊಂದ್ಸಲ ಆದರೂ ಹಾಕಿದ್ರೆ ಗಿಡಗಳು ಯಾವುದೂ ರೋಗ ಬರೋಲ್ಲ. ಇವಾಗ ನಾನು ಒಂದು ಸುತ್ತಲೂ ಬೇವಿನ ಹಿಂಡಿನ ಈ ಥರ ಹಾಕ್ತಾಯಿದ್ದೀನಿ. ಈ ರೀತಿ ನೀಟಾಗಿ 2 ಜಗ್ ಈ ಥರ ಫುಲ್ಫಿಲಾಗಿ ಮಾಡಿ ಹಾಕ್ಬಿಟ್ರೆ ಈಗ ಬೇವಿನ ಹಿಂಡಿ ಹಾಕಾಯಿತು. ನೆಕ್ಸ್ಟ್ ಇನ್ನೂ ಏನು ಹಾಕ್ಬೇಕಂದ್ರೆ ಇದು ಉಪ್ಪು. ನಾವು ತಿಂತೀವಲ್ಲ ಊಟಕ್ಕೆ, ಇದು ಕಲ್ಲುಪ್ಪನ್ನ ಏನಿಲ್ಲ ಅಂದರೂ ಇದು ಸೇಮ್ ಬೇವಿನ ಹಿಂಡಿ ಯಾವಾಗ ಹಾಕ್ತೀವಿ ಅದು ಪ್ರತಿ ಸಲನೂ ಕೂಡ ಕಲ್ಲುಪ್ಪನ್ನ ಹಾಕಬೇಕಾಗುತ್ತೆ. ಕಲ್ಲುಪ್ಪು ಹಾಕೋದ್ರಿಂದ ಗಿಡಕ್ಕೆ ಒಳ್ಳೆಯ ಆರೋಗ್ಯವಾಗಿ ಯಾವುದೇ ರೋಗ ಬರದೇ ಇರೋ ರೀತಿ ಪ್ರೊಟೆಕ್ಷನ್ ಮಾಡುತ್ತೆ. ಅದರಿಂದ ಕಲ್ಲುಪ್ಪನ್ನ ಈ ರೀತಿ ಮೇಲ್ಗಡೆ ಹಾಕೋಬೇಕು. ಇದು ಪ್ರತಿ ಗಿಡಕ್ಕೂ ಈ ರೀತಿ ಹಾಕ್ಕೋಬೇಕು. ಈ ರೀತಿ ಈ ಗುಂಡೀಲಿ ಪ್ರತಿಯೊಂದು ಅಂದರೆ ಕತ್ತಾಳೆ ಗಿಡ ಆಗಿರ್ಬೋದು, ಮತ್ತು ಬೇವಿನ ಸೊಪ್ಪು ಮತ್ತು ಬೇವಿನ ಹಿಂಡಿ, ಉಪ್ಪು ಪ್ರತಿಯೊಂದು ಹಾಕಿ ಇದರಲ್ಲಿ ಏನಿಲ್ಲ ಅಂದರೂ ಒಂದು 50 ಲೀಟ್ರ್ ನೀರಷ್ಟು ನೀರು ಬಿಡಬೇಕು. ನೀರು ಬಿಟ್ಟಾದ್ಮೇಲೆ ಏನು ಮಾಡಬೇಕಂದ್ರೆ ಪ್ರತಿಯೊಂದು ಒಳಗಡೆ ಇಳಿದು ಈ ಥರ ಏನು ಮಾಡಬೇಕು, ಗಟ್ಟಿಗೆ ಹಿಂಗೆ ತುಳಿಬೇಕು. ಇದರಿಂದ ತುಳಿಯೋದ್ರಿಂದ ಏನಾಗುತ್ತೆ ಅಂತ ಅಂದರೆ ನೀಟಾಗಿ ಅದು ಸೆಟ್ ಆಗುತ್ತೆ ಒಳಗಡೆ. ಈ ರೀತಿ ಮಣ್ಣು ಮಿಶೋದು ಪರವಾಗಿಲ್ಲ, ಈ ರೀತಿ ನೀಟಾಗಿ ತುಳಿಬೇಕು. ಹೀಗೆ ಈಗ ಈ ರೀತಿ ತುಳಿದು ನೀಟಾಗಿ ಅಡ್ಜಸ್ಟ್ ಮಾಡಿ ವಾರಕ್ಕೆ 3 ಟೈಮು ನೀರು ಕೊಡಬೇಕು. ಈ ತೆಂಗಿನ ಗಿಡಕ್ಕೆ
ವಾರಕ್ಕೆ 3 ಟೈಮು ನೀರು ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಇದು ಒಂದು 6 ತಿಂಗಳಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ. ಅದರಿಂದ ನಾನು ಈ ಗಿಡ ನೀಟಾಗಿ ಬಿಡ್ತಿರ್ಲಿಲ್ಲ ಯಾವುದೇ ಹೊಂಬಾಳೆ, ಅದರಿಂದ ಹಾಕಿದ್ದೀನಿ. ನೆಕ್ಸ್ಟ್ ಇನ್ನು 6 ತಿಂಗಳಲ್ಲಿ ಇದರ ರಿಸಲ್ಟ್ ನೋಡೋಣ. ಅದು ಮುಂದಿನ ವೀಡಿಯೋದಲ್ಲಿ ಇದೇನಾದರೂ ನೀಟಾಗಿ ಬಂದರೆ, ಈ ಹೊಂಬಾಳೆ ಎಲ್ಲ ನೀಟಾಗಿ ಬಂದರೆ ನಿಮ್ಗೆ ಆ ವೀಡಿಯೋ ಮಾಡಿ ತೋರಿಸ್ತೀನಿ. ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಈ ಮಾಹಿತಿ ತುಂಬ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ನಿಮಗೆ ಈ ಥರ ಯಾವ್ದಾದ್ರು ಸಮಸ್ಯೆ ಕಂಡು ಬಂದರೆ ನೀವು ನಿಮ್ಮ ಗಿಡಗಳಿಗೆ ಈ ರೀತಿ ಮಾಡಿ ನೆಕ್ಸ್ಟ್ 6 ತಿಂಗಳಲ್ಲಿ ಏನು ಇದ್ರ ಪ್ರೊಸೆಸರಿಂದ ಏನು ರಿಸಲ್ಟ್ ಬರುತ್ತೆ ಅದನ್ನು ನೋಡೋಣ. ಇನ್ನೊಂದು ಏನಂತ ಅಂದರೆ ಈ ಗಿಡದಲ್ಲಿ ಈ ಥರ ಸಮಸ್ಯೆ ಕಾಡಿದ್ರಿಂದ ನಾನು ಇದನ್ನು ಮಾಡಿದ್ದೀನಿ. ನೆಕ್ಸ್ಟ್ 6 ತಿಂಗಳಲ್ಲಿ ಏನು ಬರುತ್ತೆ ಅದನ್ನ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೂ ಕೂಡ. ಜೊತೆಗೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಮತ್ತು ನನ್ನ ವೀಡಿಯೋಗಳಿಗೆ ಮತ್ತು ನಮಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಟಾಟಾ, ಬಾಯ್ ಬಾಯ್.